Good morning, dear students. Good morning. I am your physics professor, Dr. Nagaraj. Welcome back. ಸೊ ಈ ವಿಡಿಯೋದಲ್ಲಿ ನಾನು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಬಗ್ಗೆ MCQ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಈಗಾಗಲೇ ನಾನು ಈಕ್ವೇಷನ್ಸ್ ಆಫ್ ಮೋಷನ್ ಅಥವಾ ಲಾಸ್ ಆಫ್ ಮೋಷನ್, ಮೋಷನ್ ಇನ್ ಎ ಪ್ಲೇನ್, ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್, ವರ್ಕ್, ಎನರ್ಜಿ, ಪವರ್ ಇವುಗಳ ಬಗ್ಗೆ ಸಾಕಷ್ಟು ಕ್ವಶನ್ಸ್ ಅನ್ನ ಆಲ್ಮೋಸ್ಟ್ ಆನ್ ಆನ್ ಅವರೇಜ್ 20 ಕ್ವಶನ್ಸ್ ಅನ್ನ ಚರ್ಚೆ ಮಾಡಿದ್ದೀನಿ. ಅವುಗಳನ್ನೆಲ್ಲ ಸಾಕಷ್ಟು ನೀವು ನೋಡ್ತಾ ಇದ್ದೀರಾ. ಸೊ ಐ ಆಮ್ ಕಾನ್ಫಿಡೆಂಟ್ ದಟ್ ದೇ ಆರ್ ಆಲ್ ಹೆಲ್ಪಿಂಗ್ ಯು ಅಂಡ್ ಯು ಆರ್ ಗೆಟಿಂಗ್ ದ ಬೆನಿಫಿಟ್ ಆಫ್ ಇಟ್. ಸೊ ಬನ್ನಿ, ಈ ಚಾಪ್ಟರ್ ಅಲ್ಲಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಅಲ್ಲಿ ಕೆಳಗಡೆ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಚಾಪ್ಟರ್ ನಲ್ಲಿ ನಾವು ರೊಟೇಷನಲ್ ಮೋಷನ್ ಆಫ್ ರಿಜಿಡ್ ಬಾಡಿ, ಆಮೇಲೆ ಅದೇ ರಿಜಿಡ್ ಬಾಡಿ ಸಂಬಂಧಪಟ್ಟಂಗೆ ಜಾಸ್ತಿ ಕಲಿತಾ ಹೋಗ್ತೀವಿ. ಟಾರ್ಕ್ ಅಂದ್ರೆ ಏನು, ಆಂಗ್ಯುಲರ್ ಮೊಮೆಂಟಮ್ ಅಂದ್ರೆ ಏನು, ಲೀನಿಯರ್ ಮೊಮೆಂಟಮ್ಗೂ ಆಂಗ್ಯುಲರ್ ಮೊಮೆಂಟಮ್ಗೆ ಏನ್ ವ್ಯತ್ಯಾಸ, ರೊಟೇಷನಲ್ ಮೋಷನ್ ಮತ್ತೆ ಲೀನಿಯರ್ ಮೋಷನ್ ಏನೇನ್ ಸಿಮಿಲಾರಿಟೀಸ್ ಇದೆ, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು, ಆಮೇಲೆ ಟಾರ್ಕ್ ಇಂದ ರೊಟೇಷನಲ್ ಎಫೆಕ್ಟ್ ಪ್ರೊಡ್ಯೂಸ್ ಆಗುತ್ತಲ್ಲ ಅದು ಈಕ್ವಿಲಿಬ್ರಿಯಂ ಅಲ್ಲಿ ಇರಬೇಕಂದ್ರೆ ಏನೇನ್ ಕಂಡೀಷನ್ಸ್ ಇರಬೇಕು, ಕಪಲ್ ಅಂದ್ರೆ ಏನು, ಆಮೇಲೆ ರೋಲಿಂಗ್ ಮೋಷನ್ ಅಂದ್ರೆ ಏನು, ಆಮೇಲೆ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಇಲ್ಲಿ ಯಾವ ತರ ವರ್ಕ್ ಆಗುತ್ತೆ, ಇವೆಲ್ಲದ್ರ ಜೊತೆಗೆ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಒಂದು ಹೊಸ ಕಾನ್ಸೆಪ್ಟ್ ಬರುತ್ತೆ. ಆ ಮೊಮೆಂಟ್ ಆಫ್ ಇನರ್ಷಿಯಾ ಬಗ್ಗೆನೂ ಕಲಿಯೋಣ. ಆಮೇಲೆ ಅಲ್ಲಿ ಎರಡು ಥಿಯರಮ್ಗಳು ಬರ್ತವೆ, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಮತ್ತೆ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಅಂತ. ಇವುಗಳೆಲ್ಲದ್ರ ಬಗ್ಗೆ ಒಂದೊಂದು ಸಿಂಪಲ್ ಆಗಿ ಸ್ಯಾಂಪಲ್ ಕ್ವಶನ್ಸ್ ಅನ್ನ ಚರ್ಚೆ ಮಾಡ್ತಾ ಹೋಗೋಣ. ಐ ಆಮ್ ಕಾನ್ಫಿಡೆಂಟ್ ದಟ್ ಯು ಆಲ್ರೆಡಿ ಗಾನ್ ಥ್ರೂ ದಿಸ್ ಚಾಪ್ಟರ್. ಈ ಚಾಪ್ಟರ್ ನ ಸಾಕಷ್ಟು ಓದಿದ್ದೀರಾ. ಆಮೇಲೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಚಾಪ್ಟರ್, ಇದರಲ್ಲಿ ಜಾಸ್ತಿ ಕ್ವಶನ್ಸ್ ಬರುತ್ತೆ, 11 ಮಾರ್ಕಿ ಕ್ವಶನ್ಸ್ ಬರುತ್ತೆ ಅಂತ ನಾನು ಹೇಳಿದ್ದೀನಿ. ಈ ಚಾಪ್ಟರ್ ನಲ್ಲಿ ನಿಮಗೆ 5 ಮಾರ್ಕ್ಸ್, 3 ಮಾರ್ಕ್ಸ್, 2 ಮಾರ್ಕ್ಸ್ ಎಲ್ಲ ಕ್ಯಾಟಗರಿನಲ್ಲೂ ಕ್ವಶನ್ ಬರ್ತಾ ಹೋಗುತ್ತೆ. ಹಾಗಾಗಿ ಈ ಚಾಪ್ಟರ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ವಿದ್ಯಾರ್ಥಿಗಳೇ. ಓಕೆ, ಬನ್ನಿ ಫಸ್ಟ್ ಕ್ವಶನ್ ಹೋಗೋಣ. ಆಸ್ ಯೂಶುವಲ್ ಇಟ್ ಈಸ್ ಫ್ರಮ್ ಮಾಡೆಲ್ ಪೇಪರ್. ಮಾಡೆಲ್ ಪೇಪರ್ ಅಲ್ಲಿ ಈ ಕ್ವಶನ್ ಇದೆ ನೋಡಿ. ಈ ಕ್ವಶನ್ ಗೋಸ್ ಲೈಕ್ ದಿಸ್: ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಟಾರ್ಕ್. ಇದನ್ನ ನಾನು ಆಗಲೇ ಸಾಕಷ್ಟು ಸತಿ ಹೇಳಿದ್ದೀನಿ, ಡೈಮೆನ್ಷನ್ಸ್ ಬಗ್ಗೆ ತುಂಬಾ ಗಮನ ಕೊಡಿ ಅಂತ. ಟಾರ್ಕ್ ಮತ್ತೆ ಇನ್ನೊಂದು ಯಾವುದು, ವರ್ಕ್. ಟಾರ್ಕ್ ಅನ್ನ ಹೆಂಗ್ ಡಿಫೈನ್ ಮಾಡ್ತೀವಿ ಹೇಳಿ ನೋಡೋಣ. ಟಾರ್ಕ್ ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತೀವಿ. ಹಾಗೆ ವರ್ಕ್ ಅನ್ನ ಯಾವ ತರ ಡಿಫೈನ್ ಮಾಡ್ತೀವಿ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಟಾರ್ಕ್ಗೂ ಫೋರ್ಸ್ಗೂ ಮತ್ತೆ ವರ್ಕ್ ಡನ್ಗೂ ಮೊಮೆಂಟ್ ಇದು ಏನು ಡೈಮೆನ್ಷನ್ ಸೇಮ್. ಡೈಮೆನ್ಷನ್ ಸೇಮ್ ಅಂದ್ ಮಾತ್ರಕ್ಕೆ ಇದು ಮೀನಿಂಗ್ ಸೇಮ್ ಇರಬೇಕು ಅಂತ ಏನಿಲ್ಲ. ನೋಡಿ ಇಲ್ಲಿ ಬರೀತೀನಿ, ಟಾರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದು, ಆಯ್ತಾ? ಸೊ ಅದೇ ವರ್ಕ್ ಡನ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಅದು ಡಿಸ್ಪ್ಲೇಸ್ಮೆಂಟ್. ಎನಿವೆ ಫೋರ್ಸ್ ಸೇಮ್ ಇದೆ, ಫೋರ್ಸ್ ಸೇಮ್ ಇದೆ, ಡಿಸ್ಟೆನ್ಸ್ ಸೇಮ್ ಇದೆ, ಹಾಗಾಗಿ ಡೈಮೆನ್ಷನ್ಸ್ ಸೇಮ್ ಇರಬೇಕು. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಡ್ಯೂರಿಂಗ್ ದಿ ರೊಟೇಷನ್ ಆಫ್ ಎ ರಿಜಿಡ್ ಬಾಡಿ ಈಚ್ ಪಾರ್ಟಿಕಲ್ ಆನ್ ಇಟ್ ರೊಟೇಟ್ಸ್. ರಿಜಿಡ್ ಬಾಡಿ ಬಗ್ಗೆ ನಿಮಗೆ ಒಂದಷ್ಟು ಗೊತ್ತಿರಬೇಕು. ರಿಜಿಡ್ ಬಾಡಿ ಅಂತ ಏನಪ್ಪಾ ಅಂದ್ರೆ ಅದು ರೊಟೇಟ್ ಆಗ್ತಾ ಇದ್ರು ಕೂಡ ಅದ್ರ ಶೇಪ್ ಚೇಂಜ್ ಆಗೋದಿಲ್ಲ. ಅದ್ರ ಮೇಲಿರ್ತಕ್ಕಂಥ ಎಲ್ಲಾ ಪಾರ್ಟಿಕಲ್ಸ್ ಅದ್ರ ಜೊತೆಗೆ ರೊಟೇಟ್ ಆಗ್ತವೆ. ಈಗ ಫಾರ್ ಎಕ್ಸಾಂಪಲ್ ಈ ಆಬ್ಜೆಕ್ಟ್ ಇದೆಯಪ್ಪ, ಇದನ್ನ ನಾನು ತಿರುಗಿಸಿದ್ರೆ ಇದ್ರ ಮೇಲಿನ ಪ್ರತಿಯೊಂದು ಭಾಗ ಕೂಡ ತಿರುಗ್ತಾ ಹೋಗುತ್ತೆ. ಅದನ್ನ ನಾನು ಮೂವ್ ಮಾಡಿದ್ರೆ ಪ್ರತಿಯೊಂದು ಭಾಗ ಕೂಡ ಮೂವ್ ಆಗ್ತಾ ಹೋಗುತ್ತೆ. ಅಂದ್ರೆ ವೆದರ್ ಇಟ್ ಈಸ್ ಲೀನಿಯರ್ ಮೋಷನ್ ಆರ್ ರೊಟೇಷನಲ್ ಮೋಷನ್ ಆರ್ ವೈಬ್ರೇಷನಲ್ ಮೋಷನ್, ಅದರ ಶೇಪ್ ಏನು ಚೇಂಜ್ ಆಗೋದಿಲ್ಲ. ಆಮೇಲೆ ಅದ್ರ ಮೇಲಿರ್ತಕ್ಕಂಥ ಎಲ್ಲಾ ಪಾರ್ಟಿಕಲ್ಸ್ ಕೂಡ ಒಂದೇ ರೀತಿಯಲ್ಲಿ ಮೂವ್ ಆಗ್ತವೆ, ಅಂದ್ರೆ ಒಂದೇ ಆಂಗ್ಯುಲರ್ ವೆಲಾಸಿಟಿ. ಈಗ ನೋಡಿ, ಇದೊಂದು ಡಬ್ಬ ಇದೆ, ಈ ಡಬ್ಬ ನಾನು ತಿರುಗಿಸ್ತಾ ಹೋದ್ರೆ ಇದ್ರ ಮೇಲೆ ಎಲ್ಲಾ ಭಾಗ ಕೂಡ ಒಂದೇ ರೀತಿ, ಅಥವಾ ಹೀಗೆ ಇಟ್ಕೊಂಡು ತಿರುಗಿಸಿದೆ ಅನ್ಕೊಳ್ಳಿ, ಈಗ ರೊಟೇಟ್ ಮಾಡ್ತಾ ಇದ್ದೀನಿ, ಇಲ್ಲಿರೋ ಎಲ್ಲಾ ಪಾರ್ಟ್ ಕೂಡ ಒಂದೇ ಆಂಗ್ಯುಲರ್ ವೆಲಾಸಿಟಿನಲ್ಲಿ ಮೂವ್ ಆಗ್ತವೆ. ಆಂಗ್ಯುಲರ್ ವೆಲಾಸಿಟಿ ಮಾತ್ರ ಸೇಮ್. ಆಮೇಲೆ ಆಕ್ಸಿಸ್ ಆಫ್ ರೊಟೇಷನ್ ಕೂಡ ಸೇಮ್. ಆಕ್ಸಿಸ್ ಆಫ್ ರೊಟೇಷನ್ ಗೆ ಈ ರೂಲ್ ಯಾವ್ದು ಹೇಳಿ ನೋಡೋಣ. ಎಸ್, ಇಟ್ ಈಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಇಫ್ ದ ಬಾಡಿ is rotating like this, thumb represents the axis of rotation. Also it represents the direction of angular velocity. ಸೊ ಆಕ್ಸಿಸ್ ಆಫ್ ರೊಟೇಷನ್ ಸೇಮ್ ಇರುತ್ತೆ, ಆಮೇಲೆ ಆಂಗ್ಯುಲರ್ ವೆಲಾಸಿಟಿ ಸೇಮ್ ಇರುತ್ತೆ, ಆಮೇಲೆ ಪ್ರತಿಯೊಂದು ಪಾರ್ಟಿಕಲ್ಸ್ ಕೂಡ ಒಂದೇ ಸರ್ಕ್ಯುಲರ್ ಪಾತ್ ಅಲ್ಲಿ ರೊಟೇಟ್ ಆಗ್ತವೆ. ಆದರೆ ಒಂದೊಂದು ಆಬ್ಜೆಕ್ಟ್ ಬೇರೆ ಬೇರೆ ಲೀನಿಯರ್ ವೆಲಾಸಿಟಿ ಇರುತ್ತೆ. ಸರ್ ಏನ್ ಸರ್ ಇದು? ಇದನ್ನ ನಾನು ರೆಗ್ಯುಲರ್ ಕ್ಲಾಸ್ ಅಲ್ಲಿ ಹೇಳಿದೀನಿ. ಯಾವುದೇ ಒಂದು ರಿಜಿಡ್ ಬಾಡಿ ರೊಟೇಟ್ ಆಗ್ಬೇಕಂದ್ರೆ ಅದ್ರ ಮೇಲಿರೋ ಪ್ರತಿಯೊಂದು ಭಾಗಕ್ಕೂ ಕೂಡ ಎರಡೆರಡು ವೆಲಾಸಿಟಿಗಳು ಇರ್ತವೆ. ಒಂದು ಆಂಗ್ಯುಲರ್ ವೆಲಾಸಿಟಿ. ಸೊ ಆಂಗ್ಯುಲರ್ ವೆಲಾಸಿಟಿ ಇರೋದ್ರಿಂದ ಅದು ನೋಡಿ ಈ ತರ ತಿರುಗ್ತಾ ಹೋಗುತ್ತೆ ಆಂಗ್ಯುಲರ್ ವೆಲಾಸಿಟಿ. ಇಲ್ಲಿ ಯಾವುದೋ ಒಂದು ಪಾರ್ಟಿಕಲ್ ಇದೆ ಅಂದ್ಕೊಳ್ಳಿ, ಇದು ಆಕ್ಸಿಸ್ ಆಫ್ ರೊಟೇಷನ್, ಇಲ್ಲಿ ಒಮೆಗಾ ಇರುತ್ತೆ, ಆಯ್ತಾ? ಸೊ ಇವಾಗ ಸದ್ಯಕ್ಕೆ ಇಷ್ಟು ದೂರದಲ್ಲಿದೆ, ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿಗೆ ಬರುತ್ತೆ. ದಿಸ್ ಇಸ್ ದ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ದಟ್ ಈಸ್ ಥೀಟಾ. ಬೈ ಚಾನ್ಸ್ ಏನಾದ್ರು ಈ ಬಾಡಿ ರೊಟೇಟ್ ಆಗೋದು ನಿಲ್ಲಿಸ್ತು ಅಂದ್ಕೊಳ್ಳಿ, ಅವಾಗ ಈ ತರ ಟ್ಯಾಂಜೆನ್ಷಿಯಲ್ ಡೈರೆಕ್ಷನ್ ಅಲ್ಲಿ ಹೊರಟು ಹೋಗ್ಬಿಡುತ್ತೆ ಈ ಪಾರ್ಟಿಕಲ್. ಅದೇ ಇಲ್ಲಿದ್ದಾಗ ನಿಲ್ಲಿಸಿದ್ರೆ ಈ ತರ ಹೊರಟು ಹೋಗುತ್ತೆ. ಇದು ನಾನು ರೆಗ್ಯುಲರ್ ಕ್ಲಾಸ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ. ಪ್ಲೇಟ್ ಅಲ್ಲಿ ಒಂದಷ್ಟು ಹಕ್ಕಿ ಕಾಳನ್ನು ಅಥವಾ ಜೋಳನೋ ರಾಗಿನೋ ಹಾಕೊಂಡ್ಬಿಟ್ಟು ಪ್ಲೇಟ್ ಅನ್ನ ತಿರುಗಿಸಿ
ತಿರುಗಿಸ್ತಾ ಇರ್ಬೇಕಾದ್ರೆ ಜೋಳದ ಕಾಳೆಲ್ಲ ತಿರುಗ್ತಾ ಇರ್ತವೆ. ಸಡನ್ ಆಗಿ ಪ್ಲೇಟ್ ನಿಲ್ಲಿಸ್ಬಿಡಿ, ಆ ಕಾಳುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಹೊರಗಡೆ ಬಂದ್ಬಿಡ್ತವೆ. ಯಾವ ಪಾರ್ಟಿಕಲ್ಸ್ ಜಾಸ್ತಿ ಹೊರಗಡೆ ಬರ್ತವೆ ಅಂದ್ರೆ ಎಡ್ಜ್ ಅಲ್ಲಿ ಇರೋ ಬಹಳ ಫಾಸ್ಟ್ ಆಗಿ ಬರ್ತವೆ, ಸೆಂಟರ್ ಅಲ್ಲಿ ಇರೋ ಆಲ್ಮೋಸ್ಟ್ ಬರೋದಿಲ್ಲ, ಅಲ್ಲೇ ಉಳ್ಕೊಂಡಿರ್ತವೆ. ಅದರ ಅರ್ಥ ಏನು? ಒಂದೊಂದು ಕಾಳಿಗೂ ಒಂದೊಂದು ಲೀನಿಯರ್ ವೆಲಾಸಿಟಿ ಇರುತ್ತೆ. ಸೊ ದೇ ಡು ನಾಟ್ ಹ್ಯಾವ್ ಸೇಮ್ ಲೀನಿಯರ್ ವೆಲಾಸಿಟಿ. ಇಲ್ಲಿಗೆ ಬರೋಣ. ಡ್ಯೂರಿಂಗ್ ದಿ ರೊಟೇಷನ್ ಆಫ್ ರಿಜಿಡ್ ಬಾಡಿ ಈಚ್ ಪಾರ್ಟಿಕಲ್ ಆನ್ ಇಟ್ rotates about the same axis. ಅದು ಒಂದೇನೆ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ ಫಸ್ಟ್ ಆಪ್ಷನ್ ಏನ್ ಹೇಳ್ತಾ ಇದೆ? ಫಸ್ಟ್ ಆಪ್ಷನ್ ಹೇಳ್ತಾ ಇದೆ ವಿತ್ ಸೇಮ್ ಲೀನಿಯರ್ ವೆಲಾಸಿಟಿ. ಇಲ್ಲ ಅಲ್ವಾ? ಇನ್ ಸರ್ಕ್ಯುಲರ್ ಪಾತ್ ಆಫ್ ಸೇಮ್ ರೇಡಿಯೈ ಅಲ್ಲ, ಸೇಮ್ ರೇಡಿಯೈ ಅಲ್ಲ. ಇಲ್ಲಿ ನೋಡಿ ಇದೇ ಡಯಾಗ್ರಾಮಿಗೆ ಬಂದ್ರೆ ಇದಕ್ಕೆ ಇದು ರೇಡಿಯಸ್ ಆದ್ರೆ ಇಲ್ಲಿ ಯಾವ್ದೋ ಒಂದು ಪಾರ್ಟಿಕಲ್ ಇದೆ ಅನ್ಕೊಳ್ಳಿ, ಅದಕ್ಕೆ ಇದು ಸರ್ಕಲ್ ಆಗುತ್ತೆ, ದಿಸ್ ಈಸ್ ದ ರೇಡಿಯಸ್. ಅದು ಇಲ್ಲಿ ಯಾವ್ದೋ ಪಾರ್ಟಿಕಲ್ ಇತ್ತು ಅನ್ಕೊಳ್ಳಿ, ಅದಕ್ಕೆ ಇದು ಸರ್ಕಲ್ ಆಗುತ್ತೆ, ದಿಸ್ ಈಸ್ ದ ರೇಡಿಯಸ್. ಸೊ ರೇಡಿಯಸ್ ಕೂಡ ಡಿಫರೆಂಟ್, ಆಂಗ್ಯುಲರ್ ವೆಲಾಸಿಟಿ ಸೇಮ್ ಇರುತ್ತೆ, ಬಟ್ ಆಪ್ಷನ್ ಡಿ ಬಂದು ಡಿಫರೆಂಟ್ ಆಂಗ್ಯುಲರ್ ವೆಲಾಸಿಟಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸ್ ಗಳಲ್ಲಿ 3 ಆಪ್ಷನ್ಸ್ ತಪ್ಪಿದೆ, ಒಂದು ಆಪ್ಷನ್ ಮಾತ್ರ ಕರೆಕ್ಟ್, ಸೇಮ್ ಆಕ್ಸಿಸ್. ನೋಡಿ ಇಲ್ಲಿ ಡಯಾಗ್ರಾಮ್ ಬಂತು, ಈ ಡಯಾಗ್ರಾಮ್ ಅಲ್ಲಿ ತೋರಿಸಿದೀನಿ ನಾನು. ಇದು ಆಕ್ಸಿಸ್ ಆಫ್ ರೊಟೇಷನ್, ದಿಸ್ ಈಸ್ ಆಕ್ಸಿಸ್ ಆಫ್ ರೊಟೇಷನ್, ಆಯ್ತಾ. ಆಮೇಲೆ ಇದು ಪಾರ್ಟಿಕಲ್ ಇಷ್ಟು ದೂರದಲ್ಲಿದೆ, ಆಮೇಲೆ ಇಲ್ಲಿ ಇನ್ನೊಂದು ಪಾರ್ಟಿಕಲ್ ಇದೆ, ಅದು ಇಷ್ಟು ದೂರದಲ್ಲಿದೆ. ಅಂದ್ರೆ ರೇಡಿಯಸ್ ವೆಕ್ಟರ್ ಬೇರೆ ಬೇರೆ ಆದಂಗ ಆಯ್ತಲ್ವಾ. ಆಮೇಲೆ ಅವೆಲ್ಲನೂ ಕೂಡ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇದಾವೆ, ಆಯ್ತಪ್ಪ. ಸೊ ಆಪ್ಷನ್ ಎ, ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೌ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಇದೇ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ತೋರಿಸಿದೀನಲ್ಲ, ದಿಸ್ ಈಸ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಥೀಟಾ, ಇದು ಥೀಟಾ. ಇವಾಗ ಇಷ್ಟು ದೂರದಲ್ಲಿ ಒಂದು ಪಾರ್ಟಿಕಲ್ ಇತ್ತು, ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿ ರೊಟೇಟ್ ಆಯ್ತು, ಸೊ ಇಷ್ಟು ಆಂಗಲ್ ಕವರ್ ಆಯ್ತು, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಥೀಟಾ ಅಥವಾ ಡಿ ಥೀಟಾ ಅಂತ ಕರಿತೀವಿ. ಇದನ್ನು ನಾವು ಕನ್ವೆನ್ಷನ್, ಡೈರೆಕ್ಷನ್ಸ್ ಕನ್ವೆನ್ಷನ್ ಇದೆ. ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ, ಆಯ್ತಪ್ಪ. ಫಸ್ಟ್ ಸ್ಟೇಟ್ಮೆಂಟ್ ಏನು? ಇಟ್ಸ್ ಎಸ್ ಐ ಯೂನಿಟ್ ಈಸ್ ಡಿಗ್ರಿ ಅಂತ ಹೇಳಿದ್ದಾರೆ, ತಪ್ಪಲ್ವಾ? ಎಸ್ ಐ ಯೂನಿಟ್ ಆಫ್ ದಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಏನು? ಎಸ್, ಇಟ್ ಈಸ್ ರೇಡಿಯನ್. ಆಮೇಲೆ ಇಟ್ ಈಸ್ ಟೇಕನ್ ಆಸ್ ನೆಗೆಟಿವ್ ಫಾರ್ ಕ್ಲಾಕ್ ವೈಸ್ ಡೈರೆಕ್ಷನ್. ಇದು ಕರೆಕ್ಟ್. ಕ್ಲಾಕ್ ಹೆಂಗೆ ನಿಮ್ಮ ಗಡಿಯಾರ ಹೆಂಗೆ ತಿರುಗುತ್ತೋ ಹಂಗೆ ತಿರುಗಿದ್ರೆ ಅದನ್ನ ನೆಗೆಟಿವ್ ಅಂತೀವಿ, ಅದನ್ನ ಕ್ಲಾಕ್ ವೈಸ್ ಅಂತೀವಿ. ಉಲ್ಟಾ ತಿರುಗಿಸ್ಕೊಂಡು ಹೋದ್ರೆ ಅದನ್ನ ಪಾಸಿಟಿವ್ ಅಂತ ತಗೋತೀವಿ. ನಾನು ನೋಟ್ಸ್ ಅನ್ನು ಹೇಳಿದೀನಿ, ಪಾಠ ಮಾಡ್ಬೇಕಾದ್ರೆ ಹೇಳಿದೀನಿ, ಕ್ಲಾಕ್ಸ್ ಆರ್ ನೆಗೆಟಿವ್ ಅಂತ. ಕ್ಲಾಕ್ಸ್ ಆರ್ ನೆಗೆಟಿವ್ ಅಂದ್ರೆ ಕ್ಲಾಕ್ ವೈಸ್ ಅಲ್ಲಿ ತಿರುಗಿದ್ರೆ ಥೀಟಾ ನೆಗೆಟಿವ್, ಆಂಟಿ ಕ್ಲಾಕ್ ವೈಸ್ ಅಲ್ಲಿ ತಿರುಗಿದ್ರೆ ಥೀಟಾ ಪಾಸಿಟಿವ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ನೋಡೋಣ, ಇನ್ನು 2 ಸೆಂಟೆನ್ಸ್ ಗಳಿದಾವೆ, ಅವೇನಂತ ನೋಡೋಣ. ಇಟ್ ಈಸ್ ಎ ವೆಕ್ಟರ್ ಅಂತ ಹೇಳ್ತೇನೆ, ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಈಸ್ ನಾಟ್ ಎ ವೆಕ್ಟರ್. ಸರ್ ಏನ್ ಸರ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ಹೇಳಿದ್ರಿ? ಹೌದು, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್, ಆದ್ರೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಎ ಸ್ಕೇಲಾರ್. ಸರ್ ಮತ್ತೆ ಇವಾಗ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಹೇಳಿದ್ರಿ, ಹೌದಪ್ಪ, ಅದು 2 ಡೈರೆಕ್ಷನ್ ಅಷ್ಟೇ, ಅದು ಬಿಟ್ಟು ಬೇರೆ ಯಾವ ಡೈರೆಕ್ಷನ್ ಇಲ್ಲ. ವೆಕ್ಟರ್ಗೆ ಬರೀ 2 ಡೈರೆಕ್ಷನ್ಸ್ ಅಲ್ಲ ಇರೋದು, ಎಷ್ಟು ಡೈರೆಕ್ಷನ್ಸ್ ಬೇಕಾದ್ರೂ ಇರ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಅದು ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ರೂಲ್ಸ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. ಲಾ ಆಫ್ ಟ್ರಯಾಂಗಲ್ ಆಫ್ ವೆಕ್ಟರ್, ಲಾ ಆಫ್ ಪ್ಯಾರಲೋಗ್ರಾಮ್ ವೆಕ್ಟರ್, ಇವನ್ನೆಲ್ಲ ಸ್ಯಾಟಿಸ್ಫೈ ಮಾಡಬೇಕು. ಇಲ್ಲ ಅಂತಂದ್ರೆ ಅದನ್ನು ನಾವು ವೆಕ್ಟರ್ ಅಂತ ತಗೊಳಕ್ ಆಗೋದಿಲ್ಲ. ಸೊ ಹಂಗಾಗಿ ಡಿಸ್ಪ್ಲೇಸ್ಮೆಂಟ್ ಬಂದ್ರೆ ವೆಕ್ಟರ್, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಬಂದು ಸ್ಕೇಲಾರ್. ಆಮೇಲೆ ಇಟ್ ಈಸ್ ಪಾಸಿಟಿವ್ ಫಾರ್ ಕ್ಲಾಕ್ ವೈಸ್ ಅಂತ ಹೇಳಿದರೆ ಸುಳ್ಳು, ಅದು ಪಾಸಿಟಿವ್ ಅಲ್ಲ. ಕ್ಲಾಕ್ ವೈಸ್ಗೆ ನೆಗೆಟಿವ್, ಆಂಟಿ ಕ್ಲಾಕ್ ವೈಸ್ಗೆ ಪಾಸಿಟಿವ್. ಸೊ ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಬಿ ಮಾತ್ರ ಸರಿಯಾಗಿದೆ. ಸೊ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡಿ. ದ ರಿಲೇಷನ್ ಬಿಟ್ವೀನ್ ಆಂಗ್ಯುಲರ್ ವೆಲಾಸಿಟಿ ಅಂಡ್ ಟೈಮ್ ಪೀರಿಯಡ್, ಒಮೆಗಾ ಮತ್ತೆ ಟಿ, ಇದು ಸ್ಟ್ಯಾಂಡರ್ಡ್ ಈಕ್ವೇಶನ್. ಇದನ್ನು ನೆನಪಿಟ್ಕೊಳ್ಳಿ. ಒಮೆಗಾ ಬಂದು ಆಂಗ್ಯುಲರ್ ವೆಲಾಸಿಟಿ, ಕ್ಯಾಪಿಟಲ್ ಟಿ ಇಸ್ ದ ಟೈಮ್ ಪೀರಿಯಡ್, ದಟ್ ಈಸ್ ಟೈಮ್ ಟೇಕನ್ ಫಾರ್ 1 ಕಂಪ್ಲೀಟ್ ರೊಟೇಷನ್. ಸೊ ಡಬ್ಲ್ಯೂ ಅಥವಾ ಒಮೆಗಾ ಇಸ್ ಈಕ್ವಲ್ ಟು 2π ಡಿವೈಡೆಡ್ ಬೈ ಟಿ, ಆಯ್ತಾ. 2π ಡಿವೈಡೆಡ್ ಬೈ ಟಿ ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ವೆಲ್, ನೆಕ್ಸ್ಟ್ ಕ್ವಶನ್. In the following examples, which one is not a pure rotational motion? ಏನಿದು ಪ್ಯೂರ್ ರೊಟೇಷನಲ್ ಮೋಷನ್? ನೋಡಿ, ಇದೇ ಆಬ್ಜೆಕ್ಟ್ ಗೆ ಬರೋಣ. ಇದನ್ನ ನಾನು ಇಲ್ಲೇ ಇಟ್ಕೊಂಡು ಹಿಂಗೆ ತಿರುಗಿಸಿದೆ ಅಂದ್ರೆ ಆಕ್ಸಿಸ್ ಆಫ್ ರೊಟೇಷನ್ ಫಿಕ್ಸ್ ಆಗಿರುತ್ತೆ, ಇಲ್ಲೇ ತಿರುಗ್ತಾ ಇದೆ, ಅದು ಪ್ಯೂರ್ ರೊಟೇಷನ್. ಅಥವಾ ಹೀಗೆ ಮೂವ್ ಆಗ್ತಾ ಇದೆ, ಅದು ಲೀನಿಯರ್ ಮೋಷನ್. ತಿರುಗ್ಕೊಂಡು ಅಥವಾ ಅಲ್ಲೇ ತಿರುಗ್ಕೊಂಡು ಆಕ್ಸಿಸ್ ರೊಟೇಟ್ ಆಗ್ತಾ ಇದ್ರೆ, ಈ ಬುಗ್ರಿ ಆಡಿಸ್ತಿರಲ್ಲ ನೀವು, ಬುಗ್ರಿ ಆಡಿಸಿದಾಗ ಏನಾಗುತ್ತೆ, ಅದು ತಿರುಗ್ತಾ 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 ಹೀಗೆ 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 ಹೋಗುತ್ತೆ. ಆಮೇಲೆ ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಅಥವಾ ಯಾವ್ದಾದ್ರು ಮಾಲ್ಗಳಲ್ಲಿ ಲೆಗ್ ಫ್ಯಾನ್ ಅಂತ ಇಟ್ಟಿರ್ತಾರೆ, ಉದ್ದಕ್ಕಿರುತ್ತೆ ನೋಡಿ, ಅದು ತಿರುಗ್ಕೊಂಡು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಸ್ವಿಂಗ್ ಆಗ್ತಾ ಇರುತ್ತೆ. ಅಥವಾ ನಿಮ್ಮ ಮನೆಯಲ್ಲಿ ಟೇಬಲ್ ಫ್ಯಾನ್ ಇರುತ್ತೆ ನೋಡಿ, ಓದ್ಬೇಕಾದ್ರೆ ಮುಂದೆ ಇಟ್ಕೊಂಡಿರ್ತಿಲ್ಲ, ಅದು ಹೀಗೆ 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 ರೊಟೇಟ್ ಆಗ್ತಾ ಇರುತ್ತೆ. ಅದೇ ಸೀಲಿಂಗ್ ಫ್ಯಾನ್ ಇದೆಯಲ್ಲ ಮೇಲ್ಗಡೆ, ಅದು ಒಂದೇ ಕಡೆ ತಿರುಗ್ತಾ ಇರುತ್ತೆ. ಸೊ ಒಂದೇ ಕಡೆ ತಿರುಗಿದೆ, ಅದು ಪ್ಯೂರ್ ರೊಟೇಷನ್.
ನಿಂತ್ಕೊಂಡಿರೋದನ್ನೇ ತಿರ್ಕೊಂಡು ಹಾಗೆ ಹೀಗೆ ಬಳುಕ್ತಾ ಇದ್ರೆ, ಒಂಥರ ಡ್ಯಾನ್ಸ್ ಮಾಡ್ತಾ ಇದ್ರೆ ಅದು ಪ್ಯೂರ್ ರೊಟೇಷನ್ ಅಲ್ಲ. ಹಾಗಾದ್ರೆ ಯಾವ್ದು ಇಲ್ಲಿ ಪ್ಯೂರ್ ರೊಟೇಷನ್ ಅಲ್ಲ, ಹುಡುಕಿ ನೋಡೋಣ. ಸೀಲಿಂಗ್ ಫ್ಯಾನ್ ಕರೆಕ್ಟ್, ಅದು ಒಂದೇ ಕಡೆ ತಿರುಗುತ್ತೆ. ಪಾಟರ್ ವೀಲ್ ಅಂತಂದ್ರೆ ಈ ಕುಂಬಾರ ಮಡಿಕೆ ಮಾಡ್ತಾನಲ್ಲ, ಅದು ಕೂಡ ಒಂದೇ ಕಡೆ ತಿರುಗ್ತಾ ಇರುತ್ತೆ. ಜೈಂಟ್ ವೀಲ್ ಸರ್ಕಸ್ ಅಲ್ಲಿ ಹಾಕಿರ್ತಾರೆ ನೋಡಿ, ಅದು ಕೂಡ ಒಂದೇ ಕಡೆ ತಿರುಗ್ತಾ ಇರುತ್ತೆ. ಆದ್ರೆ ಟೇಬಲ್ ಫ್ಯಾನ್ ಒಂದೇ ಕಡೆ ತಿರುಗಲ್ಲ, ತಿರ್ಕೊಂಡು ತಿರುಗ್ತಾ ಇರುತ್ತೆ. therefore option D is not a pure rotational motion. Okay, next, for a system of two particles having same mass, the center of mass lies. Center of mass ಅಂದ್ರೆ ಏನು? It is a effective point where the entire mass appears to be acting ಅಂತ. ಈಗ ಎರಡು ಮಾಸ್ಗಳು ಬೇರೆ ಬೇರೆ ಕಡೆಗಿದ್ರೆ ಅವರ ಸೆಂಟರ್ ಆಫ್ ಮಾಸ್ ಅವೆರಡರ ಮಧ್ಯದಲ್ಲಿ ಎಲ್ಲೋ ಇರುತ್ತೆ. ಎಲ್ಲಿರುತ್ತೆ ಅನ್ನೋದಕ್ಕೆ ಒಂದು ಫಾರ್ಮುಲಾ ಇದೆ ನೋಡಿ, ಇಲ್ಲಿ ಡಯಾಗ್ರಾಮ್ ಅನ್ನು ಕೊಟ್ಟಿದ್ದೀನಿ. ಇದು ಪಾರ್ಟಿಕಲ್ 1, ಇದು ಜಸ್ಟ್ 1 minute. ಓಕೆ, well, this is a particle 1 of mass m1. This is particle 2 of mass m2. Where they are separated by certain distance d. ಆಯ್ತಾ? ಇವರ ಸೆಂಟರ್ ಆಫ್ ಮಾಸ್ ಈಗ ನೋಡಿ, ಇದು ಈ ಬ್ಲೂ ಕಲರ್ ಡಾಟ್ ಕಾಣಿಸ್ತಾ ಇದೆಯಲ್ಲ, ಇದು ಆಯ್ತಾ. ಸೊ ಸೆಂಟರ್ ಆಫ್ ಮಾಸ್ ಬಂದ್ಬಿಟ್ಟು ಇಲ್ಲೆಲ್ಲೋ ಮಧ್ಯದಲ್ಲಿ ಇರುತ್ತೆ, ಈ ಬ್ಲೂ ಕಲರ್ ಡಾಟ್ ಅಂತ ಹೇಳಿದೆ. ಓಕೆ, ಈಗ ಈ ಸೆಂಟರ್ ಆಫ್ ಮಾಸ್ ಕಂಡುಹಿಡಿಯಲಿಕ್ಕೆ ಒಂದು ಫಾರ್ಮುಲಾ ನಾವು ಡಿರೈವ್ ಮಾಡ್ತೀವಿ. ದಿಸ್ ಇಸ್ ದ ಫಾರ್ಮುಲಾ, x is equal to m2d divided by m1 plus m2. ಈ ಕ್ವಶನ್ ಪ್ರಕಾರ ದೇ ಆರ್ ಹ್ಯಾವಿಂಗ್ ದ ಸೇಮ್ ಮಾಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾನು m1 is equal to m2 ಅಂತ ತಗೊಂಡ್ರೆ ಅವಾಗ m2 divided by 2m2 ಆಗುತ್ತೆ. m2 d divided by 2m2 ಆಗುತ್ತೆ. m2 ಕ್ಯಾನ್ಸಲ್ ಆಗಿ d/2 ಅಂದ್ರೆ ಕರೆಕ್ಟ್ ಆಗಿ ಮಧ್ಯದಲ್ಲಿ ಇರುತ್ತೆ ಸೆಂಟರ್ ಆಫ್ ಮಾಸ್. ಸೊ ಅದಕ್ಕೆ ಆಪ್ಷನ್ ಬಂದು ನೋಡಿ, ಇಲ್ಲಿ ಟಿಕ್ ಮಾಡಿದೀನಿ. ಅಟ್ ಎ ಪಾಯಿಂಟ್ ಎಕ್ಸಾಕ್ಟ್ಲಿ ಮಿಡಲ್ ಆಫ್ ದ ಲೈನ್ ಜಾಯಿನಿಂಗ್ ದ ಟೂ ಪಾರ್ಟಿಕಲ್ಸ್. ಇದು ಸ್ಪೆಷಲ್ ಕೇಸ್, ಮಾಸ್ ಸೇಮ್ ಇದ್ದಾಗ ಮಾತ್ರ ಇದು, ಇಲ್ಲ ಅಂತಂದ್ರೆ ಇದು ಜನರಲ್ ಫಾರ್ಮುಲಾ, ಇದನ್ನೇ ನೀವು ನೆಟ್ಬಿಟ್ಕೋಬೇಕು. ಸೊ ಸೆಂಟರ್ ಆಫ್ ಮಾಸ್ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದೀನಿ. ನಾನು ಈ ವಿಡಿಯೋ ಜೊತೆಗೆ ಈ ಚಾಪ್ಟರಿನ ಸ್ಟಡಿ ಮೆಟೀರಿಯಲ್ ಲಿಂಕ್ ಅನ್ನು ಕಳಿಸಿದ್ದೀನಿ. ಇನ್ನೊಂದ್ಸತಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಚಾಪ್ಟರ್ ನ ವಿವರವಾಗಿ ಕಲಿತಾ ಹೋಗಿ. ಆಮೇಲೆ ಕ್ವಶನ್ ಅಂಡ್ ಆನ್ಸರ್ಸ್ ಇದ್ರ ಜೊತೆಗೆ ಕಳಿಸ್ತಾ ಇದ್ದೀನಿ, ಅದನ್ನು ಕೂಡ ನೀವು ಸ್ಟಡಿ ಮಾಡಿ. ಓಕೆ, ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೆಂಟರ್ ಆಫ್ ಮಾಸ್ ಗೆ ಫಾರ್ಮುಲಾ ಇದನ್ನ ನಾವು ಡಿರೈವ್ ಮಾಡಿದೀವಿ. ಇದು ಕೂಡ 3 ಮಾರ್ಕಿಗೆ ಬರುವಂತ ಕ್ವಶನ್ ಏನೇ. ಒಪ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಸೆಂಟರ್ ಆಫ್ ಮಾಸ್ ಅಂತ. ಸೆಂಟರ್ ಆಫ್ ಮಾಸ್ ಗೆ ಎಕ್ಸ್ಪ್ರೆಷನ್ ಬಂದು x is equal to 1/m into sigma mi(xi), that is option A. ಸೊ ಇದನ್ನ ಸ್ವಲ್ಪ ನೆನ್ಪಿಟ್ಕೋಬೇಕು. x ಅಂತಂದ್ರೆ ಬರೀ x ಆಕ್ಸಿಸ್ ಮಾತ್ರ. ಅದೇ y ಅಂತ ಬಂದಾಗ ಇದು xi ಬದಲಿಗೆ yi ಆಗುತ್ತೆ. ಅದೇ z ಅಂತ ಬಂದಾಗ zi ಆಗುತ್ತೆ. ಅದೇ 3 ಡೈಮೆನ್ಷನಲ್ ಬಾಡಿ, ಈಗ ರಿಜಿಡ್ ಬಾಡಿಗಳಲ್ಲೆಲ್ಲ 3 ಡೈಮೆನ್ಷನ್ ಇರುತ್ತೆ. x ಆಕ್ಸಿಸ್ ಇರುತ್ತೆ, y ಆಕ್ಸಿಸ್ ಇರುತ್ತೆ, z ಆಕ್ಸಿಸ್ ಇರುತ್ತೆ. ಅಂತ ಟೈಮಲ್ಲಿ ಅದು x ಅಲ್ಲ, y ನೂ ಅಲ್ಲ, z ಅಲ್ಲ. But instead of all these three, we have a quantity called position vector r. ಆಯ್ತಾ, ಆರ್ ಅನ್ನ ಬರೀತೀವಿ. ಅದು ಎಕ್ಸ್ ಮತ್ತೆ ವೈ ಮತ್ತೆ ಝೆಡ್ ಮೂರನ್ನು ಸೇರ್ಕೊಂಡು ಇರುತ್ತೆ. ಸೊ ನೋಡಿ, ಇವಾಗ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಝೆಡ್ ಆಕ್ಸಿಸ್ ಅಂದ್ಕೊಳ್ಳಿ. ಈ ಕಡೆ ಮಾತ್ರ ನೀವು ಕನ್ಸಿಡರ್ ಮಾಡಿದ್ರೆ ಎಕ್ಸ್ ಐ, ಈ ಕಡೆ ಮಾತ್ರ ಕನ್ಸಿಡರ್ ಮಾಡಿದ್ರೆ ವೈ ಐ, ಈ ಕಡೆ ಮಾತ್ರ ಕನ್ಸಿಡರ್ ಮಾಡಿದ್ರೆ ಝೆಡ್ ಐ. ಈ ಮಧ್ಯದಲ್ಲಿ ಎಲ್ಲ ತಗೊಂಡ್ರೆ ಅವಾಗ ಅದು ಆರ್ ಐ. ಸೊ ಅವಾಗ ಸೆಂಟರ್ ಆಫ್ ಮಾಸಿನ ಫಾರ್ಮುಲಾ 1/m into sigma mi(r)i ಆಗುತ್ತೆ. ನೋಡಿ ನೆಕ್ಸ್ಟ್ ಕ್ವಶನ್ ಅದೇನೆ. ಇಫ್ ಆರ್, ಓಕೆ, ನಾನು ಸ್ಮಾಲ್ ಆರ್ ಬರೆದೆ, ಇಲ್ಲಿ ಕ್ಯಾಪಿಟಲ್ ಆರ್ ಹಾಕಿದೀನಿ, ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಸಾರಿ, ಸ್ಮಾಲ್ ಆರ್ ಹಾಕಿದೀನಿ, ಕ್ಯಾಪಿಟಲ್ ಆರ್ ಬಂದು ಸೆಂಟರ್ ಆಫ್ ಮಾಸ್. ಓಕೆ, ಎಸ್ ಕರೆಕ್ಟ್ ಆಗಿದೆ. ಇಫ್ ಆರ್ ಈಸ್ ದ ಪೊಸಿಷನ್ ವೆಕ್ಟರ್, ದೆನ್ ಸೆಂಟರ್ ಆಫ್ ಮಾಸ್ ಈಸ್ ಗಿವನ್ ಬೈ, ನೋಡಿ ಫಾರ್ಮುಲಾ ಸೇಮ್ ಇಲ್ಲಿ ಕಂಪೇರ್ ಮಾಡಿ. ಆಪ್ಷನ್ ಡಿ ಇದು ಮತ್ತೆ ಆಪ್ಷನ್ ಎ ಇದು, ಆಯ್ತಾ. ಇದು ಸೇಮ್ ಇದೆ. ಓನ್ಲಿ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಆರ್ ಐ ಇದೆ, ಅಲ್ಲಿ ಎಕ್ಸ್ ಐ ಇದೆ ಅಷ್ಟೇನೆ. ಅಲ್ಲಿ ಎಕ್ಸ್ ಐ, ಇಲ್ಲಿ ಆರ್ ಐ. ಓಕೆ, ಇಷ್ಟು ಸೆಂಟರ್ ಆಫ್ ಮಾಸ್ ಗೆ ಆಯ್ತು. ನೆಕ್ಸ್ಟ್ ಹೋಗೋಣ. ಪ್ರಾಡಕ್ಟ್ ಆಫ್ ಟೋಟಲ್ ಮಾಸ್ ಆಫ್ ದ ಸಿಸ್ಟಮ್ ಅಂಡ್ ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್. ಈಗ ಎರಡು ಆಬ್ಜೆಕ್ಟ್ಗಳು ದೂರನೇ ಇದ್ರೂ ಕೂಡ ಅವೆರಡು ಸೇರ್ಕೊಂಡು ಒಂದು ಪಾಯಿಂಟ್ ಅಲ್ಲಿ ಮಾಸ್ ಆಕ್ಟ್ ಮಾಡುತ್ತೆ ಅಂತ ಹೇಳಿದೆ. ಆ ಎರಡು ಬಾಡಿಗಳು ಜೊತೆಯಾಗಿ ಹೋಗ್ತಾ ಇದ್ದಾಗ ನಾವು ಸೆಂಟರ್ ಆಫ್ ಮಾಸೇ ಹೋಗ್ತಾ ಇದೆಯೇನೋ, ಆ ಸೆಂಟರ್ ಆಫ್ ಮಾಸೇ ಒಂದು ವೆಲಾಸಿಟಿ ಇಟ್ಕೊಂಡು ಹೋಗ್ತಾ ಇದೆಯೇನೋ ಅನ್ನೋ ತರ ನಮಗೆ ಭಾಸ ಆಗುತ್ತೆ. ಅಂದ್ರೆ ಇದು ಏನು ರಿಜಿಡ್ ಬಾಡಿಯಲ್ಲಿ ಮಾಸ್ ಕೂಡ ಇಂಪಾರ್ಟೆಂಟ್, ಸೈಜ್ ಕೂಡ ಇಂಪಾರ್ಟೆಂಟ್. ಅದೇ ಪಾಯಿಂಟ್ ಆಬ್ಜೆಕ್ಟ್ ಅಲ್ಲಿ ಬರೀ ಮಾಸ್ ಅಷ್ಟೇ ಇಂಪಾರ್ಟೆಂಟ್, ಸೈಜ್ ಬಗ್ಗೆ ತಲೆ ಕೆಡಿಸ್ಕೊಳೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತಿದ್ವಿ, ಈಕ್ವೇಶನ್ಸ್ ಆಫ್ ಮೋಷನ್ಸ್ ಅಲ್ಲಿ, ಮೋಷನ್ ಇನ್ ಎ ಪ್ಲೇನ್ ಅಲ್ಲಿ ಆಬ್ಜೆಕ್ಟ್ ಅನ್ನ ನಾನು ಈ ತರ ಬರೀತಾ ಇದ್ದೆ. ಈ ತರ ಬರೆದ್ಬಿಟ್ಟು ಸುಮ್ಮನೆ ಹಿಂಗ್ ಬರೀತಾ ಇದ್ದೆ. ಇವಾಗ ಹಂಗಾಗೋದಿಲ್ಲ. ಇಲ್ಲೊಂದು ಹಿಂಗದು ಇಷ್ಟು
ದೊಡ್ಡ ರಿಜಿಡ್ ಬಾಡಿ ಇದೆ ಆಯ್ತಾ. ಈ ಬಾಡಿ ಮೂವ್ ಆಗ್ಬೇಕಾದ್ರೆ ವಿಚ್ ಪಾರ್ಟ್ ಈಸ್ ಮೂವಿಂಗ್ ಅಂತ ಬರೋದಿಲ್ಲ, ಇದರ ಸೆಂಟರ್ ಆಫ್ ಮಾಸ್ ಎಲ್ಲಿದೆ, ಆ ಸೆಂಟರ್ ಆಫ್ ಮಾಸ್ ಎಲ್ಲಿದೆ ಅನ್ನೋದು ಮುಖ್ಯ ಆಗುತ್ತೆ ನೋಡಿ. ಇದು ಸೆಂಟರ್ ಆಫ್ ಮಾಸ್ ಆದ್ರೆ, ಇದು ಸೆಂಟರ್ ಆಫ್ ಮಾಸ್ ಆದ್ರೆ ಇದಕ್ಕೆ ಎಷ್ಟು ವೆಲಾಸಿಟಿ ಅಂತ ನೋಡ್ಬೇಕು, ಅಥವಾ ಇದೇ ಸೆಂಟರ್ ಆಫ್ ಮಾಸ್ ಆದ್ರೆ ಇದಕ್ಕೆ ಎಷ್ಟು ವೆಲಾಸಿಟಿ ಅಂತ ನೋಡ್ಬೇಕು ಆಯ್ತಾ. ಸೊ ಈವನ್ ದೋ ರಿಜಿಡ್ ಬಾಡಿ ಸೋ ಬಿಗ್ ಅಂಡ್ ಆಕ್ಯುಪೈಂಗ್ ಸೋ ಮಚ್ ಸ್ಪೇಸ್, ವಿ ಕನ್ಸಿಡರ್ ವೆಲಾಸಿಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಪೋರ್ಷನ್ ದಟ್ ಈಸ್ ವಿ. ಓಕೆ ಆಯ್ತಪ್ಪ, ಈ ಕ್ವಶನ್ ಬರೋಣ. ಇಲ್ಲೇನ್ ಹೇಳ್ತಾರೆ, ಇಲ್ಲಿ ಸೆಂಟರ್ ಆಫ್ ಮಾಸಿನ ವೆಲಾಸಿಟಿ ಇದೆಯಂತೆ, ಆಮೇಲೆ ಮಾಸ್ ಇದೆಯಂತೆ. ಮಾಸ್ ಅಂಡ್ ವೆಲಾಸಿಟಿ ಪ್ರಾಡಕ್ಟ್ ಏನು ಅಂತ ಕೇಳ್ತಾರೆ. ನಮಗೆ ಗೊತ್ತಿದೆ ಅಲ್ವಾ, ಮಾಸ್ ಇಂಟು ವೆಲಾಸಿಟಿ ಏನ್ ಹೇಳಿ ನೋಡೋಣ. ಸರ್ ಇಟ್ ಈಸ್ ಮೊಮೆಂಟಮ್ ಸರ್. ಎಸ್ ಇಟ್ ಈಸ್ ಮೊಮೆಂಟಮ್, ಲೀನಿಯರ್ ಮೊಮೆಂಟಮ್. ಬಟ್ ಲೀನಿಯರ್ ಮೊಮೆಂಟ್ ಆಫ್ ಸಿಂಗಲ್ ಪಾರ್ಟಿಕಲ್ ಅಲ್ಲ, ಲೀನಿಯರ್ ಮೊಮೆಂಟಮ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಎಲ್ಲಾ ಪಾರ್ಟಿಕಲ್ಸ್ ಸೇರ್ಕೊಂಡು ಇರುವಂತಹ ಮೊಮೆಂಟಮ್ ಅದು. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಓಕೆ, ವಿ ವಿಲ್ ಗೋ ಆನ್ ಟು ದ ನೆಕ್ಸ್ಟ್ ಕ್ವಶನ್, 10th one. If the external force acting on a system of particles is zero, then total linear momentum of the particle remains constant. ನೋಡಿ, ಯಾವಾಗಲೇ ಆಗಲಿ ಟೋಟಲ್ ಮೊಮೆಂಟಮ್ ಇಸ್ ಕಾನ್ಸ್ಟೆಂಟ್ ಅಂತ ಬಂದ್ರೆ ಅರ್ಥ ಏನು, ಇನಿಷಿಯಲ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್ ಅಂತ. ಇನಿಷಿಯಲ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್ ಅಂದ್ರೆ ಅರ್ಥ ಏನು, ಮೊಮೆಂಟಮ್ ಇಸ್ ಕನ್ಸರ್ವ್ಡ್ ಅಂತ. ಹಾಗಾದ್ರೆ ಇದೇನಿರ್ಬೋದು ಗೆಸ್ ಮಾಡಿ, ಗೆಸ್ ಅಲ್ಲ ಯೋಚನೆ ಮಾಡಿ, ಆನ್ಸರ್ ಅನ್ನ ರಿಕಾಲ್ ಮಾಡಿ. ಸರ್ ಇಟ್ ಈಸ್ ನಥಿಂಗ್ ಬಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಎಸ್ ಇಟ್ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ಐ ಹೋಪ್ ಯು ಆರ್ ಫಾಲೋಯಿಂಗ್. ಸೊ ನೋಡಿ, MCQ ಅನ್ನ ನೀವು ಕಲಿತಾ ಹೋದ್ರೆ ಒಂಥರ ಚಾಪ್ಟರ್ ರಿವೈಸ್ ಆಗ್ತಾ ಹೋಗುತ್ತೆ. ಸಾಕಷ್ಟು ಜನ ಹೇಳ್ತಿದ್ದಾರೆ MCQ ಇಂಟ್ರೊಡ್ಯೂಸ್ ಮಾಡಿ ಪೇಪರ್ ಡೈಲ್ಯೂಟ್ ಆಯ್ತು ಅಂತ. ನನ್ನ ದೃಷ್ಟಿನಲ್ಲಿ 100% ಡೈಲ್ಯೂಟ್ ಆಗಿಲ್ಲ, 100% ಬೆನಿಫಿಟ್ ಆಗ್ತಾ ಇದೆ. ನೋಡಿ, MCQ ಮಾಡೋದ್ರ ಮೂಲಕ ನೀವು ಸಬ್ಜೆಕ್ಟಿನ ಒಳಗಡೆ ಹೋಗಿ ಅದನ್ನ ಅರ್ಥ ಮಾಡ್ಕೋತಾ ಇದ್ದೀರಾ. ಸೊ ನೀವು ಯಾವ ಕಾರಣಕ್ಕೂ ಡೈಲ್ಯೂಟ್ ಆಯ್ತು ಇದು ಹಂಗೆ ಹಿಂಗೆ ಅಂತ ಏನು ಅನ್ಕೋಬೇಡಿ. ಈಕ್ವಲ್ ವೇಟೇಜ್ ಕೊಟ್ಕೊಂಡು ನೀವು ಕಲಿರಿ ವಿದ್ಯಾರ್ಥಿಗಳೇ, ಖಂಡಿತವಾಗ್ಲೂ ನಿಮಗೆ ಬೆನಿಫಿಟ್ ಆಗುತ್ತೆ. ಬಹಳ ಒಳ್ಳೆ ಉದ್ದೇಶ ಇಟ್ಕೊಂಡು MCQ ಮಾಡಿದ್ದಾರೆ ಅಂತ ಅನ್ಸುತ್ತೆ ನನಗೇನ. ಓಕೆ, ನೆಕ್ಸ್ಟ್ ಬರ್ತೀನಿ ಕ್ವಶನ್ ನಂಬರ್ 11 ಗೆ. ವೆಕ್ಟರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಈಸ್ ಮ್ಯಾಕ್ಸಿಮಮ್. ಸೊ ವೆಕ್ಟರ್ ಪ್ರಾಡಕ್ಟ್ ಅಂದ್ರೆ ಏನ್ ಹೇಳಿ ನೋಡೋಣ. ಇವಾಗ ಎರಡು ವೆಕ್ಟರ್ಸ್ ಅನ್ನ ತಗೋತೀನಿ. ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂಡ್ ಬಿ ಇಂಟು ಸೈನ್ ಥೀಟಾ ಅಲ್ವಾ. ಸೊ ಇದು ಮ್ಯಾಕ್ಸಿಮಮ್ ಆಗೋದು ಯಾವಾಗ, ಮ್ಯಾಕ್ಸಿಮಮ್ ಆಗೋದು ಓನ್ಲಿ ಇಫ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಯಾಕಂದ್ರೆ ಥೀಟಾ 90 ಆದಾಗ ಸೈನ್ 90 1 ಆಗುತ್ತೆ. ಅವಾಗ ಕ್ರಾಸ್ ಪ್ರಾಡಕ್ಟ್ ಬಿಕಮ್ಸ್ ಎ ಕ್ರಾಸ್ ಬಿ ದಟ್ ಈಸ್ ಈಕ್ವಲ್ ಟು ಎ ಬಿ ಅಷ್ಟೇನೆ. ಮಿನಿಮಮ್ ಆಗೋದು ಯಾವಾಗ, ಇಫ್ ಥೀಟಾ ಇಸ್ ಈಕ್ವಲ್ ಟು 0. ನೆಗೆಟಿವ್ ಆಗೋದು ಯಾವಾಗ, ಇಫ್ ಥೀಟಾ ಇಸ್ ಗ್ರೇಟರ್ ದನ್ 90. ಸೊ ಇವೆಲ್ಲ ಸೈನ್ ಥೀಟಾ ಬೇಸಿಸ್ ಮೇಲೆ ನಾವು ಆನ್ಸರ್ ಮಾಡ್ತಾ ಇದೀವಿ. ಓಕೆ, ಆನ್ಸರ್ ಈಸ್ ಆಪ್ಷನ್ ಸಿ. Well, let us move on to the next question. Which of the following is not a vector quantity? ಈ rotational motion ಬಂದಾಗ ನಾನು ರೆಗ್ಯುಲರ್ ಕ್ಲಾಸ್ ಅಲ್ಲೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನೋಡಿ, ನಾವು ಲೀನಿಯರ್ ಮೋಷನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಈಸ್ ವೆಕ್ಟರ್, therefore velocity is vector ಅಂತ ಹೇಳಿದ್ವಿ. ಆದ್ರೆ ಇಲ್ಲಿ ಹಂಗಲ್ಲ. ಡಿಸ್ಪ್ಲೇಸ್ಮೆಂಟ್ is scalar, angular displacement is scalar, but velocity is vector. ಸ್ವಲ್ಪ ಟ್ವಿಸ್ಟ್ ಇದೆ ಇಲ್ಲಿ. ಡಿಸ್ಪ್ಲೇಸ್ಮೆಂಟ್ ಸ್ಕೇಲರ್, angular velocity, angular acceleration, tangential velocity ಅವೆಲ್ಲನೂ ಕೂಡ ವೆಕ್ಟರ್ಸ್. ಡಿಸ್ಪ್ಲೇಸ್ಮೆಂಟ್ ಮಾತ್ರ ಸ್ಕೇಲರ್. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ವೆಲ್, ನೆಕ್ಸ್ಟ್ ಕ್ವಶನ್ ಈಸ್ SI ಯೂನಿಟ್ ಆಫ್ ಆಂಗ್ಯುಲರ್ ಆಕ್ಸಿಲರೇಷನ್. ಆಂಗ್ಯುಲರ್ ಆಕ್ಸಿಲರೇಷನ್ ಅಂದ್ರೆ ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್. ಆಂಗ್ಯುಲರ್ ಆಕ್ಸಿಲರೇಷನ್ ಅನ್ನು ಹೆಂಗ್ ಡಿಫೈನ್ ಮಾಡ್ತೀರಾ ಹೇಳಿ ನೋಡೋಣ ನೀವು. ಆಲ್ಫಾ is equal to omega2 minus omega1 divided by t2 minus t1. ಏನ್ ಸರ್ ಇದು t2 minus t1? ಟೈಮ್ ಟೇಕನ್. omega2 minus omega1 change in the angular velocity. So angular velocity ಬಂದು radian per second divided by second, that is equal to radian per second square. So answer is option C. Well, next question. The product of magnitude of force applied at a point and the perpendicular distance between the line of action and axis of rotation. ಇದು ಡೆಫಿನೇಷನ್. ಇವಾಗ ಇದು ಆಕ್ಸಿಸ್ ಆಫ್ ರೊಟೇಷನ್, ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ನೀನು ಇಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ಯಾ ಆಯ್ತಾ. ಇದು ಒಂದು ರಿಜಿಡ್ ಬಾಡಿನಪ್ಪ. ಈಗ ಅಪ್ಲೈ ಮಾಡಿದಾಗ ಏನಾಗುತ್ತೆ, ರಿಜಿಡ್ ಬಾಡಿ ಹಿಂಗೆ ರೊಟೇಟ್ ಆಗ್ತಾ ಹೋಗುತ್ತೆ, ರೊಟೇಷನಲ್ ಎಫೆಕ್ಟ್ ಪ್ರೊಡ್ಯೂಸ್ ಆಗುತ್ತೆ. ಈ ತರ ರೊಟೇಷನಲ್ ಎಫೆಕ್ಟ್ ಪ್ರೊಡ್ಯೂಸ್ ಆಗೋದನ್ನ ನಾವು ಏನಂತ ಕರಿತೀವಿ, ಟಾರ್ಕ್ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವೆಲ್, ನೋಡಿ ಇಲ್ಲಿದೆ ನೋಡಿ, ಈ ಮಗು ಕೂತ್ಕೊಂಡಿದೆ, ಇದು ಫಿಕ್ಸ್ಡ್ ಪಾಯಿಂಟ್ ಇದು ಆಯ್ತಾ. ಈ ಡಿಸ್ಟೆನ್ಸ್ ಅನ್ನ ನಾವು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ತಗೊಂಡ್ರೆ ಈ ಮಗು ಫೋರ್ಸ್ ಅನ್ನ ಈಗ ಅಪ್ಲೈ ಮಾಡ್ತಾ ಇದೆ. ಸೊ therefore it is torque. Okay, next question. Which of the following equation represents angular momentum? ಇದು by memory we have to recall. Angular momentum is equal to L is equal to m into r cross v, cross product of position vector ಅಥವಾ radius vector and linear velocity.
ಆಯ್ತಾ. ಇದು ಆಂಗ್ಯುಲರ್ ಮೊಮೆಂಟಮ್ಗೆ ಈಕ್ವೇಶನ್. ಇದು ಆಂಗ್ಯುಲರ್ ಮೊಮೆಂಟಮ್ ಈಸ್ ಆಲ್ಸೋ ಎ ಕ್ರಾಸ್ ಪ್ರಾಡಕ್ಟ್, ಲೈಕ್ ಟಾರ್ಕ್ ಈಸ್ ಎ ಕ್ರಾಸ್ ಪ್ರಾಡಕ್ಟ್, angular momentum is also a cross product. Next question number 14. According to Newton's second law, the rate of change of angular momentum. ನೋಡಿ ನಿಮಗೆ ನ್ಯೂಟನ್ ಸೆಕೆಂಡ್ ಲಾ ಜ್ಞಾಪಿಸ್ತೀನಿ. ನ್ಯೂಟನ್ ಸೆಕೆಂಡ್ ಲಾ ಏನ್ ಹೇಳುತ್ತೆ, F ಪ್ರಪೋರ್ಷನಲ್ ಟು dp by dt. ಇಲ್ಲಿ P ಬಂದು ಲೀನಿಯರ್ ಮೊಮೆಂಟಮ್, ಅದೇ ತರ ನಾವು dl by dt ಅಂತ ಬರೆದಾಗ F ಜಾಗಕ್ಕೆ ಟಾರ್ಕ್ ಬರುತ್ತೆ. ಅಂದ್ರೆ ವಾಟ್ ಎವರ್ ದ ಎಫೆಕ್ಟ್ ಫೋರ್ಸ್ ಪ್ರೊಡ್ಯೂಸಸ್, same effect torque is also producing. So this is Newton's second law for linear motion, this is Newton's second law for rotational motion. So rate of change of angular momentum is equal to torque acting on the body. ಅರ್ಥ ಆಗ್ತಿದೆಯಾ ವಿದ್ಯಾರ್ಥಿಗಳೇ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಇಲ್ಲಿ ನೋಡಿ, ಈಕ್ವೇಶನ್ ಇದೆ, ಇಲ್ಲಿ ಈಕ್ವೇಶನ್ ಅನ್ನು ಬರ್ದಿದ್ದೀನಿ. ಜಸ್ಟ್ ಐ ವಿಲ್ erase this part. ವೆಲ್ ಜಸ್ಟ್ ವೇಟ್ ಇದು ಓವರ್ಲ್ಯಾಪ್ ಆಗ್ತಾ ಇದೆ. ನೋಡಿ ಇವಾಗ ನೀಟಾಗಿ ಕಾಣಿಸ್ತಾ ಇದೆ ನಿಮ್ಗೆ ಈಕ್ವೇಶನ್ ಅಲ್ವಾ. ಸೊ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಟಾರ್ಕ್ ಆಕ್ಟಿಂಗ್ ಆನ್ ದ ಬಾಡಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಬಂದು ರಿಜಿಡ್ ಬಾಡಿ ಇಸ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್ ವಿತೌಟ್ ರೊಟೇಷನ್. ಅದು ರೊಟೇಟ್ ಆಗ್ತಾ ಇಲ್ಲ, ಸುಮ್ಮನೆ ಹೋಗ್ತಾ ಇದೆ, ರೊಟೇಟ್ ಆಗ್ತಿಲ್ಲ ಅಂದ್ರೆ ಅದು ರೊಟೇಷನಲ್ ಈಕ್ವಿಲಿಬ್ರಿಯಂ. ರೊಟೇಟ್ ಆಗ್ತಿದೆ, ಹೋಗ್ತಾ ಇಲ್ಲ ಅಂದ್ರೆ ಅದು ಲೀನಿಯರ್ ಈಕ್ವಿಲಿಬ್ರಿಯಂ. ರೊಟೇಟು ಇಲ್ಲ, ಲೀನಿಯರ್ ಇಲ್ಲ ಅಂದ್ರೆ ಅದು ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ. ಅರ್ಥ ಆಯ್ತಾ? ಬರೀ ತಿರುಗ್ತಾ ಇದ್ರೆ ರೊಟೇಷನ್ ಇದೆ, ಲೀನಿಯರ್ ಇಲ್ಲ, ಲೀನಿಯರ್ ಈಕ್ವಿಲಿಬ್ರಿಯಂ. ಬರೀ ಮೂವ್ ಆಗ್ತಾ ಇದೆ ಅಂದ್ರೆ ಲೀನಿಯರ್ ಇದೆ, ರೊಟೇಷನ್ ಇಲ್ಲ. ಸೊ ಇಲ್ಲಿ ಏನ್ ವಿತೌಟ್ ರೊಟೇಷನ್ ಅಂತ ಹೇಳೋದ್ರಿಂದ ಇಟ್ ಈಸ್ ಇನ್ ರೊಟೇಷನಲ್ ಈಕ್ವಿಲಿಬ್ರಿಯಂ. ಓಕೆ, ಎರಡೂ ಇಲ್ಲ, ಸುಮ್ಮನೆ ನಿಂತ್ಕೊಂಡಿದೆ ಅಂದ್ರೆ ಅದು ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ, ಅಟ್ ರೆಸ್ಟ್ ಅಂತ ಅರ್ಥ. ಓಕೆ, ಮೆಕ್ಯಾನಿಕಲ್ ಅಡ್ವಾಂಟೇಜ್, ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್. ಇಲ್ಲೊಂದು ಡಯಾಗ್ರಾಮ್ ಅನ್ನು ಬರೆದು ತೋರಿಸ್ತೀನಿ ನಾನು. ನೋಡಿ ಈ ಡಯಾಗ್ರಾಮ್ ಬನ್ನಿ. ಇಲ್ಲಿ ನೋಡಿ, ಇದು ಒಂದು ಬೀಮ್ ಇದು. ಓಕೆ, ಜಸ್ಟ್ 1 minute. ದಿಸ್ ಈಸ್ ಒನ್ ಬೀಮ್ ಆಯ್ತಾ. ಇಲ್ಲಿ ನೀವು ಲೋಡ್ ಅನ್ನ ಅಪ್ಲೈ ಮಾಡಿದ್ದೀರಾ, ಇದನ್ನ ಲೋಡ್ ಅಂತ ಕರಿತೀವಿ. ಈ ಕಡೆಯಿಂದ ನೀವು ಅದನ್ನ ಎತ್ತುತ್ತಾ ಇದ್ದೀರಾ, ಇದನ್ನ ಎಫರ್ಟ್ ಅಂತ ಕರಿತೀವಿ. ಆರ್ಕಿಮಿಡಿಸ್ ಹೇಳಿದ ನೋಡಿ, ನನ್ಗೆ ಉದ್ದ ಗೆಲಿಲಿಯೋ ಹೇಳಿದ ನೋಡಿ, ನನ್ಗೆ ಉದ್ದನೆ ಕಬ್ಬಿಣದ ರಾಡನ್ನ ಕೊಡಿ, ನಿಲ್ಲೋದಕ್ಕೊಂದು ಸ್ವಲ್ಪ ಜಾಗ ಕೊಡಿ, ಭೂಮಿಯ ಮೇಲೆ ಕೆತ್ಬಿಡ್ತೀನಿ ಅಂತ ಹೇಳಿದ ನೋಡಿ. ಇದನ್ನ ನಾವು ಫುಲ್ಕ್ರಮ್ ಅಂತ ಕರಿತೀವಿ, ಲಿವರ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೆಂಟರ್ ಅಲ್ಲಿ ಎಲ್ಲಿ ಅದನ್ನ ಫಿಕ್ಸ್ ಮಾಡಿದ್ದೀರೋ ಅದನ್ನ ಫುಲ್ಕ್ರಮ್ ಅಂತೀವಿ. ಫುಲ್ಕ್ರಮ್ ಇಂದ ಲೋಡ್ ಇರೋ ಡಿಸ್ಟೆನ್ಸ್ ಲೋಡ್ ಆರಂಭ ಆಗುತ್ತೆ, ಇದು ಎಫರ್ಟ್ ಆರಂಭ ಆಗುತ್ತೆ. ಈ ನಾವೇನು ಎಫರ್ಟ್ ಆಗ್ತೀವೋ ಅಲ್ಲಿ ನಾವು ಮೆಕ್ಯಾನಿಕಲ್ ಅಡ್ವಾಂಟೇಜ್ ಅಂತ ಒಂದು ಕ್ವಾಂಟಿಟಿಯನ್ನು ಡಿಫೈನ್ ಮಾಡ್ತೀವಿ. ಇಟ್ ಈಸ್ F1 ಡಿವೈಡೆಡ್ ಬೈ F2. ಅಂದ್ರೆ ಈಸಿಯಾಗಿ ನಾವು ಲಿಫ್ಟ್ ಮಾಡಬೇಕು. ಮೆಕ್ಯಾನಿಕಲ್ ಅಡ್ವಾಂಟೇಜ್ ತಗೋಬೇಕು ಅಂದ್ರೆ ಈ D2 ಜಾಸ್ತಿ ಇರಬೇಕು, ಉದ್ದನೆ ರಾಡ್ ಬೇಕು ಅಂತ ಹೇಳಿದ್ದು ಅದಕ್ಕೇನೆ ಅವನು ಉದ್ದನೆ ರಾಡ್ ಕೊಟ್ಬಿಟ್ರೆ. ನೋಡಿ, ಇದು ಅರ್ತ್, ಇದು ಅರ್ಥ ಆಯ್ತಾ, ಇದು ರಾಡ್ ಆಯ್ತಾ. ಇಲ್ಲಿ ನೀನು ಸಪೋರ್ಟ್ ಇಟ್ಕೊಂಡ್ಬಿಟ್ಟು ಅವಾಗ ಇದು D2 ಆಗುತ್ತೆ, ಇದು D1 ಆಗುತ್ತೆ. ಸೊ ಲೆಂತ್ ಆಫ್ ದಿ ಎಫರ್ಟ್ ಆರ್ಮ್ ಇನ್ಕ್ರೀಸ್ ಆದಾಗ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, 17th ಕ್ವೆಶ್ಚನ್ ಬರೋಣ. ಇನ್ ಎ ರಿಜಿಡ್ ಬಾಡಿ ಸೆಂಟರ್ ಆಫ್ ಗ್ರಾವಿಟಿ ಇಸ್ ಎ ಪಾಯಿಂಟ್ ವೇರ್ ದ ಎಫೆಕ್ಟಿವ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಕ್ಟಿಂಗ್ ಅಲಾಂಗ್ ಡೌನ್ವರ್ಡ್ ಡೈರೆಕ್ಷನ್. ಆಯ್ತಾ, ಇಲ್ಲಿ ನೋಡಿ ಈ ಡಯಾಗ್ರಾಮ್ ಅಲ್ಲಿ ಕೊಟ್ಟಿದ್ದೀನಿ ಆಯ್ತಾ. ಇದು ಇಲ್ಲಿ ಫೋರ್ಸ್ ಡೌನ್ವರ್ಡ್ ಆಕ್ಟ್ ಮಾಡ್ತಾ ಇದೆ, ನಾನು ಅಪ್ಲೈ ಮಾಡಿರೋದು ಮೇಲ್ಗಡೆಗೆ. ಸೊ ಇದು ಸೆಂಟರ್ ಆಫ್ ಗ್ರಾವಿಟಿ ಆಗುತ್ತೆ. ಸೊ ಈ ಪಾಯಿಂಟ್ ಅಲ್ಲಿ ಟೋಟಲ್ ಮಾಸ್ ಈಸ್ ಆಕ್ಟಿಂಗ್ ಡೌನ್ವರ್ಡ್, ಟೋಟಲ್ weight is acting downward. Okay, well, next question. Sum of the product of the masses of different elements on a rigid body and square of the perpendicular distance is equal to, ನೋಡಿದ್ರೆ ಗೊತ್ತಾಗುತ್ತೆ, mass into square of the distance. Mass into square of the distance ಅಂದ್ರೆ ಏನು? It is nothing but moment of inertia. Moment of inertia equation ಅನ್ನು ಜ್ಞಾಪಿಸ್ಕೊಳ್ಳಿ. It is nothing but sigma mi square. ಆಯ್ತಾ, ಈಗ ಇದೇ ರಿಜಿಡ್ ಬಾಡಿ ಅಂತ ಇಟ್ಕೊಂಡ್ರೆ, ಇದು ಆಕ್ಸಿಸ್ ಆಫ್ ರೊಟೇಷನ್ ಅನ್ಕೊಂಡ್ರೆ, ಡಿಫ್ರೆಂಟ್ ಪಾರ್ಟ್ಸ್ ಇಂದ ನೀವು ಡಿಸ್ಟೆನ್ಸ್ ಅನ್ನ ಮೆಷರ್ ಮಾಡಿಕೊಂಡು ಆ ಎಲ್ಲಾ ಡಿಸ್ಟೆನ್ಸ್ ಗಳನ್ನ ಸ್ಕ್ವೇರ್ ಮಾಡಿಕೊಂಡು ಆಡ್ ಮಾಡಿದ್ರೆ ಇದು ಬರುತ್ತೆ. ಅದು ಮಾಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಬಂತು. ಇಟ್ಸ್ SI ಯೂನಿಟ್ ಈಸ್ kg meter square. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಎಬಿಲಿಟಿ ಆಫ್ ದ ಬಾಡಿ ಟು ರೆಸಿಸ್ಟ್ ದಿ ಸಡನ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ನೋಡಿ, ಯಾವುದೇ ಒಂದು ಬಾಡಿ ತಿರುಗ್ತಾ ಇರೋದನ್ನ ಸಡನ್ ನಿಲ್ಲಿಸಬಾರ್ದು, ಆಮೇಲೆ ಸಡನ್ ಆಗಿ ಅದು ಫಾಸ್ಟ್ ಆಗಿ ತಿರುಗಕ್ಕೆ ಶುರು ಮಾಡಬಾರ್ದು. ಗ್ರಾಜುಯಲ್ ಆಗಿ ಸ್ಪೀಡ್ ಇನ್ಕ್ರೀಸ್ ಆಗಬೇಕು, ಗ್ರಾಜುಯಲ್ ಆಗಿ ಸ್ಪೀಡ್ ಡಿಕ್ರೀಸ್ ಆಗಬೇಕು. ಆ ಪ್ರಾಪರ್ಟಿಯನ್ನು ನಾವು ಮೊಮೆಂಟ್ ಆಫ್ ಇನರ್ಷಿಯಾ ಅಥವಾ ರೊಟೇಷನಲ್ ಇನರ್ಷಿಯಾ ಅಂತ ಕರಿತೀವಿ. ಇದು ಬಹಳ ಮುಖ್ಯ, ಎಸ್ಪೆಷಲಿ ಇಂಜಿನ್ಸ್ ಅಲ್ಲಿ ನಾವು ವೀಲ್ಸ್ ಅನ್ನ ಡಿಸೈನ್ ಮಾಡಿರ್ತೀವಿ, ಎಡ್ಜ್ ಅಲ್ಲಿ ದಪ್ಪ ಇರೋ ತರ ಡಿಸೈನ್ ಮಾಡಿರ್ತೀವಿ. ನಿಮ್ಮ ಕಾರ್ ವೀಲ್ ಅನ್ನ ಬೇಕಾದ್ರೆ ನೋಡಿ, ಅದನ್ನ ನಾವು ಫ್ಲೈ ವೀಲ್ ಅಂತ ಕರಿತೀವಿ. ಫ್ಲೈ ವೀಲ್ ಕಾನ್ಸೆಪ್ಟ್ ಇರೋದ್ರಿಂದನೇ ವೀಲ್ಸ್ ಸಡನ್ ತಿರುಗೋದಿಲ್ಲ ಅಥವಾ ತಿರುಗ್ತಾ ಇರೋದು ಪಟ್ ಅಂತ ನಿಲ್ಲೋದಿಲ್ಲ. ನಿಲ್ಲಿಸ್ಬೇಕಂದ್ರೆ ಬ್ರೇಕ್ ಹಾಕಿ ನಿಲ್ಲಿಸ್ತೀವಿ, ಬ್ರೇಕ್ ಹಾಕಿದ್ರು ಕೂಡ ಸ್ವಲ್ಪ ಚೂರ್ ಮುಂದಕ್ಕೆ ಹೋಗಿನೇ ನಿಲ್ಬೇಕು.
ನಿಲ್ಬೇಕು, ಅದು ಸಡನ್ ಆಗಿ ನಿಲ್ಬಾರ್ದು, ಇಲ್ಲ ಅಂತಂದ್ರೆ ತುಂಬಾ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ರೊಟೇಷನಲ್ ಇನರ್ಷಿಯಾನ ನಾವು ಇದಕ್ಕೆ ಈ ಪ್ರಾಪರ್ಟಿಗೆ ಹೆಸರಿಟ್ಟಿದೀವಿ, ರೊಟೇಷನಲ್ ಇನರ್ಷಿಯಾ ಅಂತ ಹೆಸರಿಟ್ಟಿದೀವಿ, ಅಥವಾ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಕೂಡ ಕರೀಬಹುದು. ಓಕೆ, ಟೌ ಇಸ್ ದ ಟಾರ್ಕ್ ಆಕ್ಟಿಂಗ್ ಆನ್ ದ ಬಾಡಿ ಕಾಸಿಂಗ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ದೆನ್ ವರ್ಕ್ ಡನ್ ಫಾರ್ಮುಲಾ ನಿಮಗೆ ಗೊತ್ತಲ್ಲ, ಜ್ಞಾಪಿಸ್ಕೊಳ್ಳಿ. ವರ್ಕ್ ಡನ್ ಏನ್ ಹೇಳಿ ನೋಡೋಣ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ವರ್ಕ್ ಡನ್ ಫೋರ್ಸ್ ಜಾಗಕ್ಕೆ ಟೌ ತಗೊಳ್ಳೋಣ, ಡಿಸ್ಪ್ಲೇಸ್ಮೆಂಟ್ ಜಾಗಕ್ಕೆ ಡಿ ಥೀಟಾ ತಗೊಳ್ಳೋಣ, ಅಷ್ಟೇನೆ, ಮುಗಿದೋಯ್ತು. ಸೊ 1 to 1 ಕಂಪೇರ್ ಮಾಡ್ಕೊಂಡ್ರೆ ಮುಗಿದೋಯ್ತು. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿದೆ ನೋಡಿ ಆನ್ಸರ್. ಆಯ್ತು. ನೆಕ್ಸ್ಟ್, ಪ್ರಾಡಕ್ಟ್ ಆಫ್ ಆಂಗ್ಯುಲರ್ ವೆಲಾಸಿಟಿ and moment of inertia of a rotating body is constant. ಅಂದ್ರೆ angular velocity moment of inertia I omega is equal to constant. I ಅನ್ನೋದು ಒಂಥರ ಮಾಸ್ ಇದ್ದಂಗೆ, v ಅನ್ನೋದು ವೆಲಾಸಿಟಿ ಇದ್ದಂಗೆ, ಇದು ಕಾನ್ಸ್ಟೆಂಟ್. ಮಾಸ್ ಇಂಟು ವೆಲಾಸಿಟಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂದ್ರೆ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಅದೇ ತರ ಇದನ್ನ ನಾನು ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಂತ ಕರಿತೀನಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Well, the next question, a wheel of radius r is rotating with its center of mass moving forward. So ಒಂದು wheel, ಜಸ್ಟ್ ಒಂಚೂರು ಬರ್ದ್ಬಿಡ್ತೀನಿ, ಡಯಾಗ್ರಾಮ್ ಅನ್ನ ಬರ್ದ್ಬಿಡ್ತೀನಿ, ಇದನ್ನ ನಾವು ರೋಲಿಂಗ್ ಮೋಷನ್ ಅಂತ ಕರಿಬಹುದು, ಆಯ್ತಾ. ಸೊ ರೋಲಿಂಗ್ ಮೋಷನ್ ಅಂತ ಕರೀತಾರೆ, ಆಯ್ತಾ. ರೋಲಿಂಗ್ ಮೋಷನ್ ಕೇಳಿದಿರಲ್ವಾ ನೀವು? ರೋಲಿಂಗ್ ಮೋಷನ್ ಅಂದ್ರೆ ಒಂದು ವೀಲ್ ತಿರ್ಕೊಂಡು ರೊಟೇಟ್ ಹಾಕೊಂಡು ಮುಂದಕ್ಕೆ ಹೋಗೋದು. ಈ ಸೆಂಟರ್ಗೆ ಕಾಮನ್ ವೆಲಾಸಿಟಿ ಇರುತ್ತೆ. ಈ ಕಾಮನ್ ವೆಲಾಸಿಟಿ ಎಲ್ಲಾ ಪಾರ್ಟ್ ಅಲ್ಲೂ ಸೇಮ್ ಇರುತ್ತೆ, ಇಲ್ಲೂ ಸೇಮ್ ಇರುತ್ತೆ, ಎಲ್ಲಾ ಕಡೆಗೂ ಸೇಮ್ ಇರುತ್ತೆ, ಆಯ್ತಾ. ಇದು ವೀಲ್ ಮುಂದಕ್ಕೆ ಹೋಗ್ಬೇಕಾದ್ರೆ ಜರ್ಕ್ ಬರಬಾರ್ದು. ಜರ್ಕ್ ಬಂತು ಅಂತಂದ್ರೆ ಸ್ಲಿಪ್ ಆಗುತ್ತೆ. ಆತರ ಜರ್ಕ್ ಬರಬಾರ್ದು ಅಂತಂದ್ರೆ ಕಂಡೀಷನ್ ಏನಿರಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, ಕಂಡೀಷನ್ ಈಸ್ ಆಪ್ಷನ್ ಎ, ವಿ ಕಾಮನ್ ಇಸ್ ಈಕ್ವಲ್ ಟು ಆರ್ ಇಂಟು ಒಮೆಗಾ, ವೇರ್ ಆರ್ ಇಸ್ ದ ರೇಡಿಯಸ್ ಆಫ್ ದ ವೀಲ್. ಸೊ ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮೆಟೀರಿಯಲ್ ಅನ್ನು ನಾನು ಪೋಸ್ಟ್ ಮಾಡ್ತೀನಿ ಈ ವಿಡಿಯೋ ಜೊತೆಗೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಈ ವಿಡಿಯೋಸ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಆಮೇಲೆ ಏನಾದ್ರು ಕಾಮೆಂಟ್ಸ್ ಇದೆ ನನ್ನ ಜೊತೆಗೆ ಹಂಚ್ಕೊಳ್ಳಿ. ಆಮೇಲೆ ಇನ್ನೂ ಏನಾದ್ರು ಅಪಾರ್ಟ್ ಫ್ರಮ್ ದಿಸ್, ಇಫ್ ಯು ಫೀಲ್ ದಟ್ ಸರ್ ಇನ್ನೂ ಸ್ವಲ್ಪ ಈ ತರ ಬೇಕಾಗಿತ್ತು ನಮಗೆ ಅನ್ನೋ ತರ ಇದ್ರು ಕೂಡ ನನಗೆ ಹೇಳಿ, ನಾನು ಅದನ್ನ ಐ ವಿಲ್ ಟ್ರೈ ಟು ಇಂಪ್ಲಿಮೆಂಟ್ ದಟ್. ಓಕೆ, ವಿತ್ ದಿಸ್ ಐ ಕನ್ಕ್ಲೂಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪೇಷನ್ಸ್ and also your cooperation. Thank you once again.